ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಯೇಸುಕ್ರಿಸ್ತನ ಕಣ್ಣುಗಳು ನಿಮ್ಮನ್ನು ಯಾವಾಗಲೂ ದೃಷ್ಟಿಸಿ ನೋಡುತ್ತಲೇ ಇವೆ. ನಿಮ್ಮ ಕಣ್ಣುಗಳು ಯಾರನ್ನು ದೃಷ್ಟಿಸುತ್ತಾ ಇವೆ? ಯೇಸುವನ್ನು ದೃಷ್ಟಿಸುತ್ತಾ ಇದೆಯಾ? ಅನೇಕ ಸಂದರ್ಭಗಳಲ್ಲಿ ನಾವು ಆತ್ಮಿಕ ಕಾರ್ಯಗಳಲ್ಲಿ ಕೂಡ ಅನೇಕರನ್ನು ನೋಡಲು ಆರಂಭಿಸುತ್ತೇವೆ. ಈ ಸೇವಕರು, ಆ ಸೇವಕರು, ಅವರು ಆ ರೀತಿ ಇದ್ದಾರೆ, ಇವರು ಈ ರೀತಿ ಇದ್ದಾರೆ ಎಂಬುದಾಗಿ. ನನಗೂ ಅನೇಕ ಸೇವಕರ ಜೀವಿತ, ಅವರ ಚರಿತ್ರೆ ಎಲ್ಲವನ್ನು ಓದಿ ತಿಳಿದುಕೊಳ್ಳಬೇಕೆಂಬಂತ ಆಸೆ. ಹಾಗಾಗಿ ಅನೇಕರ ಜೀವನ ಚರಿತ್ರೆಯನ್ನು ನಾನು ಓದಿದ್ದೇನೆ. ಸಾಧು ಸುಂದರ್ ಸಿಂಗ್ ಅವರ ಜೀವನ, ಹಾಗೆ ಡಾಕ್ಟರ್ ಬಿಲ್ಲಿ ಗ್ರಹ್ಯಾಮ್, ಅದೇ ರೀತಿ ಓರಲ್ ರಾಬರ್ಟ್ಸ್, TL ಆಸ್ಬೋರ್ನ್, ಹಾಗೆ ಇಂಡಿಯಾದಲ್ಲಿ ಸೇವೆ ಮಾಡಿದಂಥ ಅಪೊಸ್ತಲನಾದ ತೋಮನು, ಹಾಗೆ ನಮ್ಮ ಇಂಡಿಯಾದಲ್ಲಿ ಸೇವೆ ಮಾಡಿದಂಥವರು ಅನೇಕ ಪರಿಶುದ್ಧರು. ಅವರ ಜೀವಿತವನ್ನೆಲ್ಲ ಓದುವಾಗ ಅನೇಕ ಕಾರ್ಯಗಳನ್ನು ಕಲಿತುಕೊಳ್ಳಬಹುದು. ಅಯ್ಯೋ, ಈ ರೀತಿಯಾಗೆಲ್ಲ ಬಾಳಿದ್ದಾರಾ? ಆ ರೀತಿಯಾಗಿ ಒಬ್ಬೊಬ್ಬರಿಂದಲೂ ನಾನು ಅನೇಕ ಕಾರ್ಯಗಳನ್ನು ಕಲಿತಿದ್ದೇನೆ. ಒಬ್ಬ ಸೇವಕರಿಂದ ಒಂದು ಕಾರ್ಯ, ಅವರ ಪ್ರಾರ್ಥನೆ ಜೀವಿತ, ಅವರ ಪರಿಶುದ್ಧ ಜೀವಿತ, ಒಬ್ಬೊಬ್ಬರಲ್ಲಿ ಅವರ ಪ್ರಸಂಗದ ಆ ಒಂದು ಸಾಮರ್ಥ್ಯ, ಈ ರೀತಿ ಒಂದೊಂದನ್ನು ಕಲಿತುಕೊಂಡೆ. ಅದನ್ನೆಲ್ಲ ಓದುವಾಗ ಬಹಳ ಸಂತೋಷವಾಗಿರುತ್ತದೆ. ಈಗಲೂ ಕೂಡ ನಾನು ಓದುತ್ತೇನೆ. ಆಗ ಒಂದು ದಿನ ದೇವರು ನನಗೆ ಹೇಳಿಕೊಟ್ಟರು, ಎಲ್ಲ ಮನುಷ್ಯರಿಂದ ನೀನು ಒಂದೊಂದನ್ನು ಕಲಿತುಕೊಳ್ಳಲು ಸಾಧ್ಯ, ಆದರೆ ಪೂರ್ತಿಯಾಗಿ ಕಲಿತುಕೊಳ್ಳಬೇಕು ಅಂದರೆ ನೀ ನನ್ನನ್ನು ದೃಷ್ಟಿಸು, ನನ್ನ ಮೇಲೆ ನಿನ್ನ ದೃಷ್ಟಿ ಇರಬೇಕೆಂಬುದಾಗಿ ದೇವರು ಕಲಿಸಿಕೊಟ್ಟರು. ಅದು ಎಷ್ಟು ನಿಜ ಗೊತ್ತಾ? ಯೇಸುವಿನಲ್ಲಿಯೇ ಪರಿಪೂರ್ಣತೆಯನ್ನು ಕಾಣಲು ಸಾಧ್ಯ. ತಾಳ್ಮೆ, ಕನಿಕರ, ಕ್ಷಮಿಸುವಂಥ ಪ್ರೀತಿ, ಅದೇ ರೀತಿಯಾಗಿ ಜನರ ಮೇಲೆ ತೋರಿಸುವಂಥ ಕನಿಕರ, ಪ್ರಾರ್ಥನೆಯ ಜೀವಿತ, ಪರಿಶುದ್ಧ ಜೀವಿತ, ಎಲ್ಲದಕ್ಕೂ ಆತನೇ ಒಂದು ಸಾಕ್ಷಿ. ಅದರ ನಂತರ ಯೇಸುವನ್ನು ಗಮನವಾಗಿ ನೋಡಲು ಆರಂಭಿಸಿದೆ. ಅದಕ್ಕಾಗಿ ಏನು ಮಾಡಿದೆ ಗೊತ್ತಾ? ಸತ್ಯ ವೇದದಲ್ಲಿ ಮತ್ತಾಯ, ಮಾರ್ಕ, ಲೂಕ, ಯೋಹಾನ, ಇದರಲ್ಲೇ ಯೇಸು ಕ್ರಿಸ್ತನ ಜೀವನ ಚರಿತ್ರೆಯು ಬರೆಯಲ್ಪಟ್ಟಿದೆ. ಬಹಳ ಗಮನದಿಂದ ಅದನ್ನು ಮತ್ತೆ 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 ಓದಿ ಯೇಸುವಿನ ಜೀವಿತವನ್ನು ಸೂಕ್ಷ್ಮವಾಗಿ ಗಮನಿಸಲು ಆರಂಭಿಸಿದೆ. ಯೇಸು ಇದರಲ್ಲಿ ಹೇಗೆ ನಡೆದುಕೊಂಡಿದ್ದಾರೆ, ನಾನು ಹಾಗೆ ಬದಲಾಗಬೇಕು, ಆ ರೀತಿಯಾಗಿ ಆಸೆಪಟ್ಟು ಪ್ರಾರ್ಥಿಸಲು ಆರಂಭಿಸಿದೆ. ನೋಡಿರಿ, ಯೇಸು ಏನು ಹೇಳುತ್ತಾನೆ ಗೊತ್ತಾ? ಮತ್ತಾಯ 11ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ, ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನಲ್ಲಿ ಕಲಿತುಕೊಳ್ಳಿರಿ. ಮತ್ತಾಯ 11:29ರಲ್ಲಿ ಯೇಸುವೆ ಹೇಳುತ್ತಾನೆ, ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿದ್ದೇನೆ, ನನ್ನಲ್ಲಿ ಕಲಿತುಕೊಳ್ಳಿರಿ ಎಂಬುದಾಗಿ ಯೇಸುವೆ ಹೇಳುತ್ತಾನೆ. ಆತನ ಬಳಿಯಲ್ಲೇ ನಾನು ಕಲಿತುಕೊಂಡೆ ಪೂರ್ತಿಯಾಗಿ ಶಾಂತ ಸ್ವಭಾವವುಳ್ಳವರಾಗಿರುವಂಥದ್ದು ಹೇಗೆ. ಆತನನ್ನು ಹಗೆ ಮಾಡಿದರು, ಪರಿಹಾಸ್ಯ ಮಾಡಿದರು, ಅಲ್ಪವಾಗಿ ಮಾತನಾಡಿದರು. ಆತನಿಗೆ ಕೋಪವನ್ನು ಎಬ್ಬಿಸುವಂತೆ ಧಾರ್ಮಿಕ ಮುಖಂಡರೆಲ್ಲ ಮಾತನಾಡುತ್ತಾ ಇದ್ದಾರೆ. ಆತನು ತಾಳ್ಮೆಯಿಂದ ಸಮಾಧಾನವಾಗಿ ಉತ್ತರ ಕೊಟ್ಟನು. ಬಹಳ ತಾಳ್ಮೆಯಿಂದ ಆತನು ಇದ್ದನು. ಆತನು ದೇವರು, ಒಳ್ಳೆಯವನು. ಒಬ್ಬನು ಬಂದು ಒಳ್ಳೆಯ ಗುರು ಎಂಬುದಾಗಿ ಕರೆಯುವಾಗ, ನನ್ನನ್ನೇಕೆ ಒಳ್ಳೆಯವನೆಂದು ಹೇಳುತ್ತೀಯಾ? ದೇವರೇ ಒಳ್ಳೆಯವರು ಎಂಬುದಾಗಿ ಯೇಸು ಕ್ರಿಸ್ತನು ತನ್ನನ್ನು ತಗ್ಗಿಸಿಕೊಂಡು ತೋರಿಸುವುದನ್ನು ಅಲ್ಲಿ ನೋಡಬಹುದು. ಆ ರೀತಿಯಾಗಿ ಯೇಸು ಕ್ರಿಸ್ತನ ತಾಳ್ಮೆ, ಶಾಂತತೆ, ಈ ಸ್ವಭಾವಗಳು ನನ್ನನ್ನು ಬಹಳವಾಗಿ ಆವರಿಸಿಕೊಂಡವು. ನಾನು ಅದನ್ನು ಓದಿ 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 ಅದನ್ನಿಟ್ಟು ಪ್ರಾರ್ಥಿಸುವೆ, ನನ್ನನ್ನು ಹಾಗೆ ಬದಲಾಯಿಸಿ, ನನಗೆ ಆ ಗುಣಗಳನ್ನು ಕೊಡಿರಿ. ತಾಳ್ಮೆ, ದೀನ ಭಾವ, ಈ ಸ್ವಭಾವಗಳನ್ನು ಕೊಡಿರಿ, ಈ ಪರಿಶುದ್ಧತೆಯನ್ನು ಕೊಡಿರಿ, ಪ್ರಾರ್ಥನೆ ಜೀವಿತವನ್ನು ಕೊಡಿರಿ. ಆ ರೀತಿಯಾಗಿ ಯೇಸುವನ್ನು ನೋಡಿ 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 ನಾನು ಬಹಳ ಬೇಡಿಕೊಂಡು ಆ ರೀತಿಯ ಸ್ವಭಾವ ಬೇಕೆಂಬುದಾಗಿ ನಾನು ಪ್ರಾರ್ಥಿಸಿದ್ದೇನೆ. ಅದಕ್ಕೆ ನನ್ನ ಜೀವಿತದಲ್ಲಿ ಇಷ್ಟು ಬದಲಾವಣೆ. ನಾನು ಆರಂಭದಲ್ಲಿ ಯವನಸ್ಥನಾಗಿ ಇದ್ದಾಗ ನನ್ನ ಸ್ವಭಾವ ಎಲ್ಲ ಬೇರೆ ರೀತಿ, ಒರಟು ಸ್ವಭಾವ, ಕೋಪಗೊಳ್ಳುವುದು, ಸಿಟ್ಟುಗೊಳ್ಳುವುದು, ಹಲ್ಲನ್ನು ಕಡಿಯುವುದು, ಒಂದಕ್ಕೆ 10 ಮಾತನಾಡುವುದು, ಆ ರೀತಿಯಾಗಿ ನನಗೊಂದು ತಾಳ್ಮೆ, ಶಾಂತತೆ ಅದೆಲ್ಲ ಇರಲಿಲ್ಲ. ಆ ರೀತಿಯ ಒಂದು ಸ್ವಭಾವ. ಆದರೆ ಯೇಸುವಿನಿಂದ ಕಲಿತು ನನ್ನ ಜೀವಿತ ಬದಲಾದ ಕೂಡಲೇ ನನ್ನ ಹೆತ್ತವರೇ ಆಶ್ಚರ್ಯಪಟ್ಟರು. ನನ್ನ ತಾಯಿ ಹೇಳಿದರು, ನೀನು ಹೇಗೆ ಹೀಗೆ ಬದಲಾದೆ ಎಂಬುದಾಗಿ. ನಾನು ಬದಲಾಗಲಿಲ್ಲ. ಯೇಸು ಕ್ರಿಸ್ತನ ಸ್ವಭಾವಗಳು ನನ್ನೊಳಗೆ ಸ್ವಲ್ಪ ಸ್ವಲ್ಪವಾಗಿ ಬರುತ್ತಾ ಬರುತ್ತಾ ನನ್ನ ಜೀವಿತವನ್ನು ದೇವರು ಬದಲಾಯಿಸಿದ್ದಾರೆ ಎಂಬುದಾಗಿ. ಅದುವೇ ಯೇಸು ಕ್ರಿಸ್ತನನ್ನು ನೀವು ಗಮನಿಸಿ ನೋಡಿ ಆತನಿಂದ ಕಲಿತುಕೊಳ್ಳಬೇಕು. ಎಲ್ಲ ಮನುಷ್ಯರಲ್ಲಿ ಕೂಡ ಒಳ್ಳೆಯ ಸ್ವಭಾವಗಳು ಇದೆ, ನಾವು ಕಲಿತುಕೊಳ್ಳಬಹುದು. ಆದರೆ ಒಬ್ಬರಲ್ಲಿ ಮಾತ್ರ ಎಲ್ಲವೂ ಕೂಡ ಕರೆಕ್ಟ್ ಆಗಿರುತ್ತದೆ, ಅದುವೇ ಯೇಸು ಕ್ರಿಸ್ತನು. ಆದ್ದರಿಂದ ಆತನನ್ನು ಚೆನ್ನಾಗಿ ಗಮನಿಸಿ ನೋಡಿರಿ. ನೀವು 4 ಸುವಾರ್ತೆಗಳನ್ನು ಕೂಡ ಪದೇ ಪದೇ ಓದಿ ಯೇಸು ಹೇಗೆ ಮಾತನಾಡಿದನು, ನಡೆದುಕೊಂಡನು, ಕ್ಷಮಿಸಿದನು, ತಾಳ್ಮೆಯಿಂದ ಇದ್ದನು ಎಂಬುದನ್ನು ಕಲಿತು ನಿಮ್ಮ ಜೀವಿತವನ್ನು ಒಪ್ಪಿಸಿ ಕೊಡುವುದಾದರೆ ನಿಮ್ಮ ಜೀವಿತವೇ ತಲೆಕೆಳಕಾಗಿ ಬದಲಾಗುವುದು. ಆದ್ದರಿಂದ ಇಂದು, ದೇವರೇ, ನಾನು ನಿಮ್ಮ ಬಳಿಯಲ್ಲಿ ಕಲಿತುಕೊಳ್ಳುತ್ತೇನೆ, ನಿಮ್ಮ ಶಾಂತ ಸ್ವಭಾವ, ತಾಳ್ಮೆಯು ನನಗೆ ಬೇಕು ಎಂಬುದಾಗಿ ಕೇಳುತ್ತೀರಾ? ಈ ದಿನ ಅದು ನಿಮಗೆ ಬಹಳ ಆಶೀರ್ವಾದವಾಗಿ ಇರಲಿದೆ.
ಹಾಗೆ ಪ್ರಾರ್ಥನೆ ಮಾಡಿರಿ, ಯೇಸುವೆ, ನಾನು ಯಾವಾಗಲೂ ನಿಮ್ಮನ್ನೇ ನೋಡುತ್ತಾ ಇದ್ದೇನೆ. ನಿಮ್ಮಿಂದಲೇ ನಾನು ಕಲಿತುಕೊಳ್ಳಬೇಕು. ನಿಮ್ಮ ಸ್ವಭಾವಗಳು ನನ್ನೊಳಗೆ ಬೇಕು. ನಿಮ್ಮನ್ನೇ ನೋಡಿ ನಾನು ಕಲಿತುಕೊಳ್ಳುತ್ತೇನೆ. ನಿಮ್ಮಲ್ಲಿರುವಂಥ ಸಾತ್ವಿಕತೆಯನ್ನು, ದೀನಭಾವವನ್ನು ನನಗೆ ಅನುಗ್ರಹಿಸಿರಿ. ನಿಮ್ಮ ಹಾಗೆ ನಾನು ಶಾಂತವಾಗಿರಬೇಕು, ದೀನಭಾವವುಳ್ಳವನಾಗಿರಬೇಕು. ಅದಕ್ಕೆ ಕೃಪೆ ಕೊಡಿರಿ. ಯಾರ್ಯಾರು ಆ ರೀತಿ ಪ್ರಾರ್ಥಿಸುತ್ತಾ ಇದ್ದಾರೋ ಈ ಮಗನಿಗೆ, ಈ ಮಗಳಿಗೆ ಅಂತಹ ಹೃದಯವನ್ನು ಕೊಟ್ಟು ನೀವು ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.